ನಿಖಿಲ್, ಹಾಂಪ್ಪ. ಲವ್ ಸ್ಪೆಲ್ಲಿಂಗ್ ತಪ್ಪು ಬರ್ದೀನಿ ನೋಡಿ ಮಗ. ಥ್ಯಾಂಕ್ ಯು. ಏನತ್ತಪ್ಪ ಅಪ್ಪ? ಏನಾತಪ್ಪ? ಯಾಕಪ್ಪ ಏನಾತ? ಏನಿಲ್ಲ ಮಗ, ಮತ್ತೆ ಮೊಣಕಾಲು ನೋಸಕ್ಕೆ ಸ್ಟಾರ್ಟ್ ಆಗೈತಿ. ಅಪ್ಪ ನಾ ಇದನ್ನೇ ಹೇಳಾಕೊಂತಿದ್ದ. ಡಾಕ್ಟರ್ ನಿಮ್ಗೆ ನೀ ಸರ್ಜರಿ ರೆಕಮೆಂಡ್ ಮಾಡಿದ್ರೋ ಇಲ್ಲೋ? ಏನಿಲ್ಲ ತಗೋ ಮಗ, ಇನ್ನೊಂದು ಅರ್ಧ ತಾಸ್ನಾಗ ಆರಾಮ ಆಗಿಬಿಡ್ತೈತಿ. ಅಪ್ಪ ನೀನು ಹಿಂಗೆ ಇಗ್ನೋರ್ ಮಾಡ್ಕೊಂತ ಕುಂತಿ ಅಂತಂದ್ರ ಇದು ಬರೀ ನಿನ್ಗಷ್ಟ ತ್ರಾಸ ಆಗಂಗಿಲ್ಲ, ನಮ್ಗೆಲ್ಲರಿಗೂ ತ್ರಾಸ ಆಗತೈತಿಲ್ಲೋ? ಅಪ್ಪ ನಂಗೆ ಅರ್ಥ ಆಗ್ತೈತಪ್ಪ. ಬರೀ ನೀನ್ ಅಷ್ಟಲ್ಲ, ಭಾಳಷ್ಟು ಮಂದಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಬರೀ ಮುಂದೆ ಹಾಕ್ತಾರ. ಸ್ವಲ್ಪ ಮಂದಿ ಸರ್ಜರಿ ಬಗ್ಗೆ ಯೋಚನೆ ಮಾಡಿ ಅಂಜಾತಾರ, ಸ್ವಲ್ಪ ಮಂದಿ ರಿಕವರಿ ಬಗ್ಗೆ ಯೋಚನೆ ಮಾಡಿ ಅಂಜಾತಾರ, ಸ್ವಲ್ಪ ಮಂದಿ ಬರೀ ಹಾಸ್ಪಿಟಲ್ನಾಗ ಇರೋದಾಗ್ತದೆ ಅಂತ ಯೋಚನೆ ಮಾಡಿ ಅಂಜಾತಾರ. ಆದ್ರೆ ಈಗ ನೀ ರಿಪ್ಲೇಸ್ಮೆಂಟ್ ಪ್ರೊಸೀಜರ್ಸ್ ಅಲ್ವಾಗ ಭಾಳಷ್ಟು ಅಡ್ವಾನ್ಸ್ ಟೆಕ್ನಾಲಜೀಸ್ ಬಂದಾವ. ಅದಕ್ಕಪ್ಪ ಈಗ ನಾವು ಡಾಕ್ಟರ್ ಕಡೆ ಹೋಗಿ ಕನ್ಸಲ್ಟ್ ಮಾಡೋಣ. ನಮ್ಮ ಪ್ರೆಸೆಂಟ್ ಕಂಡೀಷನ್ ಮೇಲೆ ಯಾವ ಟ್ರೀಟ್ಮೆಂಟ್ ಸೂಟ್ ಆಗ್ತೈತೆ ಅವ್ರು ಹೇಳ್ತಾರೆ. ಅಪ್ಪ ಮತ್ತೆ ನಾನು ಭಾಳಷ್ಟು ಟ್ರೀಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಹುಡ್ಕಾಕೊಂತಿದ್ದೆ. ಅವಾಗ ಟ್ರೀಟ್ಮೆಂಟ್ ಜರೂರಿ ಅಂತ ಒಂದು ಪ್ಲಾಟ್ಫಾರ್ಮ್ ನಂಗೆ ಸಿಕ್ತು. ಇದು ಪ್ಲಾಟ್ಫಾರ್ಮ್ ಒಳಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಬಹುದು, ಮತ್ತೆ ಟೈಮ್ಲಿ ಟ್ರೀಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಅದು ಗೊತ್ತಾಗ್ತೈತಿ. ಅಪ್ಪ ಮತ್ತೆ ನಿಮ್ಗೆ ಈ ಪ್ಲಾಟ್ಫಾರ್ಮ್ ಒಳಗೆ ಎಲ್ಲ ಇನ್ಫಾರ್ಮೇಶನ್ ಸಿಗ್ತೈತಿ, ಮತ್ತೆ ಒನ್ ಡಾಕ್ಟರ್ ಕನ್ಸಲ್ಟೇಷನ್ ಸಿಗ್ತೈತಿ. ಅಪ್ಪ ಅದಕ್ಕೆ ನಾ ಹೇಳ್ತಿರ್ತೀನಿ, ನಿಮ್ದು ಹೆಲ್ತ್ ಬರೀ ನಿಮ್ಗಷ್ಟಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಭಾಳ ಜಾಸ್ತಿ ಇಂಪಾರ್ಟೆಂಟ್ ಐತಿ. ಸೊ ವಿಸಿಟ್ ಟ್ರೀಟ್ಮೆಂಟ್ ಜರೂರಿ ಹೈ ಟು ಲರ್ನ್ ಮೋರ್.